ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ರವರಿಗೆ ಹಾಗೂ ಗೋವಿಂದ್ ರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ಶಾಸಕರಾದ ಪ್ರಿಯಕೃಷ್ಣ ರವರಿಗೆ ಸಚಿವ ಸ್ಥಾನ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನೀಡಲಿ ಎಂದು ಗೋವಿಂದರಾಜ್ ನಗರ ಕಾಂಗ್ರೆಸ್ ಮುಖಂಡರು, ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ್ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಗಿಬಾ ಆಕಾಂಕ್ಷಿ ಅಭ್ಯರ್ಥಿ ಲಯನ್ ಉಮೇಶ್ ರವರು ಮತ್ತು ಕಾಂಗ್ರೆಸ್ ಮುಖಂಡರಾದ ಕೆಕೆ ಮೋಹನ್ ಮತ್ತು ಹಲವಾರು ಕಾಂಗ್ರೆಸ್ ಕ್ಷೇತ್ರದ ಮುಖಂಡರು, ನಾಯಕರು ಉಪಸ್ಥಿತರಿದ್ದು ವಿಶೇಷ ಪೂಜೆ ಸಲ್ಲಿಸಿ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ನಮನ ಸಲ್ಲಿಸಿದರು. ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದ ಒಂದು ಮಂತ್ರಿಮಂಡಲ ರಚನೆ ಆಗಿದೆ. ಈ ಮಂತ್ರಿಮಂಡಲದಲ್ಲಿ ನಮ್ಮ ವಿಜಯನಗರ ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪನವರು 5 ಬಾರಿ ಶಾಸಕರಾಗಿದ್ದಾರೆ. ಪ್ರಿಯಕೃಷ್ಣರವರು 3 ಬಾರಿ ಶಾಸಕರಾಗಿದ್ದಾರೆ. ಇವತ್ತು ಈ ಮಂತ್ರಿಮಂಡಲ ಸ್ಥಾನದಲ್ಲಿ ಅವರಿಗೆ ಅವಕಾಶ ಸಿಗಬೇಕಾಗಿತ್ತು. ಆದರೆ ಈ ಅವಕಾಶ ತಪ್ಪಿರೋದ್ರಿಂದ ನಮ್ಮೆಲ್ಲ ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗಿಂದ ಹಿಡಿದು ಎಲ್ಲ ಮತದಾರರಿಗೂ ಕೂಡ ಇವತ್ತು ಸಾರ್ವಜನಿಕವಾಗಿ ಭಾಳ ನೋವುಂಟಾಗಿದೆ ಮತ್ತು ಎಲ್ಲರೂ ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಇವತ್ತು ಯಾವ ಕಾರಣಕ್ಕೆ ಇವತ್ತು ಅವರಿಗೆ ಮಂತ್ರಿ ಸ್ಥಾನ ತಪ್ಪಿದೆ ಅನ್ನೋದನ್ನು ಎಲ್ಲರೂ ಕೂಡ ಇವತ್ತು ಒಕ್ಕಲಿನಿಂದ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಕೃಷ್ಣಪ್ಪನವರು ಮತ್ತು ಪ್ರಿಯಕೃಷ್ಣವರು ಅಂತ ಶಾಸಕರು ಬಹುಶಃ ಇಡೀ ಕರ್ನಾಟಕದಲ್ಲೆಲ್ಲೂ ಸಿಗಲಾರರು. ಅವರಷ್ಟು ಪ್ರಾಮಾಣಿಕತೆ ಇರ್ತಕ್ಕಂಥವರು, ಅವರಷ್ಟು ನಿಷ್ಠೆ ಇರ್ತಕ್ಕಂಥವರು. ಹಾಗಾಗಿ ಅವರ ಥರ ಏನು ಬಡವರಿಗೆ ಸೇವೆ ಮಾಡ್ತಕ್ಕಂಥವ್ರು ಮೋಸ್ಟ್ಲಿ ಬಹುಶಃ ಇನ್ನೊಬ್ಬರಿಲ್ಲ. ಯಾಕಂತಂದರೆ ಇಡೀ 224 ಶಾಸಕರ ಪೈಕಿ ಅವರು ಭ್ರಷ್ಟಾಚಾರ ರಹಿತ ಶಾಸಕರು ಅಂತ ಯಾರಾದರೂ ಇದ್ದರೆ ಅದು ಕೃಷ್ಣಪ್ಪನವರು ಮತ್ತು ಪ್ರಿಯಕೃಷ್ಣರವರು. ಯಾಕಂತಂದರೆ ನಾವು ಹೇಳೋವಂಥ ಮಾತಲ್ಲ ಇದು. ಈಗಾಗಲೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂಥ ದಿವಂಗತ ಕೆಂಪಯ್ಯನವರು ಹೇಳಿರ್ತಕ್ಕಂಥ ಮಾತು. ಯಾಕಂದರೆ ಅವರು ಕೂಡ ಎಲ್ಲ ಗುತ್ತಿಗೆದಾರರು ಕೂಡ ಇಡೀ ಕರ್ನಾಟಕದಲ್ಲಿ ಕೆಲಸಗಳನ್ನು ಮಾಡಬೇಕಾದ್ರೆ ಎಲ್ಲರೂ ಕೂಡ ಹಣ ತಗೋತಾರೆ ಮತ್ತು ಲಂಚ ತನಕ್ಕೆ ಕೈ ಒಡ್ಡುತ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾಯಿದ್ರು. ಆದರೆ ಕೃಷ್ಣಪ್ಪ ಪ್ರಿಯಕೃಷ್ಣರವ್ರು ಮಾತ್ರ ಯಾವುದೇ ಕಾರಣಕ್ಕೂ ಅವರು 1 ರೂಪಾಯಿ ಕೂಡ ಲಂಚ ತೆಗೆದುಕೊಳ್ತಾ ಇರ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು ಕೃಷ್ಣಪ್ಪನವರು ಪ್ರಿಯಕೃಷ್ಣರು ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮಂತ್ರಿಮಂಡಲದಲ್ಲಿ ಮಾನದಂಡಗಳಾದರೂ ಏನು? ಯಾಕಂದರೆ ಒಂದು ಮಾನದಂಡ ಅಂತ ಇಟ್ಕೋಬೇಕು. ಮಂತ್ರಿಮಂಡಲ ರಚನೆ ಮಾಡೋಂಥ ಸಂದರ್ಭದಲ್ಲಿ ಒಬ್ಬ ಸಚಿವನಾಗಿ ಮಾಡಬೇಕಾದ್ರೆ ಅವರಿಗೆ ಇಂತಿಷ್ಟು ಮಾನದಂಡ ಅಂತ ಇರಬೇಕು. ಆ ಮಾನದಂಡಗಳಲ್ಲಿ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಜನರ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಪ್ರತಿ ಬಡ ಜನರಿಗೂ ಕೂಡ ಸೇವೆ ಮಾಡ್ತಕ್ಕಂಥದ್ದು, ಸರ್ವ ಕ್ಷೇತ್ರ ಸರ್ವ ವ್ಯಾಪ್ತಿಯಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥ ಒಂದು ಯಾವುದೇ ಥರದಲ್ಲೂ ಕೂಡ ಲಂಚಕ್ಕೆ ಬಲಿಯಾಗ್ದಲೇ ತನ್ನ ಸ್ವಂತ ಹಣದಿಂದ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಇವತ್ತು ಬಿಳಿ ಕಾಗದದ ಮೇಲೆ ಅವರ ಒಂದು ಛಾಯೆ ಅದನ್ನು ಎತ್ತಿ ತೋರಿಸ್ತದೆ. ಹಾಗಾಗಿ ಇಂಥ ಶಾಸಕರಿಗೆ ಇವತ್ತು ಮಂತ್ರಿಮಂಡಲ ಸ್ಥಾನದಲ್ಲಿ ಸಿಗದೇ ಇರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ನಮಗೆ ನೋವುಂಟಾಗಿದೆ. ಎಲ್ಲರೂ ಕೂಡ ಆಕ್ರೋಶರಾಗಿದ್ದೀವಿ. ಹಾಗಾಗಿ ಇವತ್ತು ಏನು ಈ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಏನು ಭಾಳ ಇತಿಹಾಸ ಇರತಕ್ಕಂಥದ್ದು, ಈಗಾಗಲೇ ದೊಡ್ಡ ನಮ್ಮ ಈ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿರವರ ಒಂದು ದರ್ಶನವನ್ನು ಕೂಡ ಪಡೆದು ಅವರಲ್ಲೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಭಿನ್ನ ಮಾಡ್ಕೊಂಡ್ವಿ. ಇವತ್ತು ಅಂಥ ಒಬ್ಬ ಶಾಸಕರಿಗೆ ನೀವು ಮಂತ್ರಿ ಸ್ಥಾನದಲ್ಲಿ ಅವ್ರಿಗೆ ಕೊಡುವಂಥದ್ದಕ್ಕೆ ತಾವು ಕೂಡ ಒತ್ತಾಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ನಾವು ಕೂಡ ಪ್ರತಿನಿತ್ಯವೂ ಕೂಡ ಯಾರ್ಯಾರು ಸಂಬಂಧಪಟ್ಟಂಥ ವರಿಷ್ಠರಿದ್ದಾರೆ ಆ ವರಿಷ್ಠರಿಗೆಲ್ಲ ನಾವು ಸಹ ಮಾತನಾಡ್ತಾ ಇದ್ದೀವಿ. ಅಂಥವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಲೇಬೇಕು. ಅಂಥವ್ರು ಕೊಡ್ದಿರ ಇನ್ಯಾರಿಗೆ ನೀವು ಮಂತ್ರಿ ಸ್ಥಾನ ಕೊಡ್ತಾರೆ ಅನ್ನೋದನ್ನು ಅವರು ಕೂಡ ಆ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಇಲ್ಲಿ ಸೋಮನಾಥ ಸ್ವಾಮೀಜಿರವರ ಒಂದು ನೇತೃತ್ವದಲ್ಲಿ ಇವತ್ತಿಲ್ಲಿ ನಮ್ಮ ಆದಿಚುಂಚನಗಿರಿ ದೇವಸ್ಥಾನದ ಗಂಗಾಧರೇಶ್ವರ ಸ್ವಾಮಿಗೆ ಇವತ್ತು ಅಭಿಷೇಕವನ್ನು ಮತ್ತು ಅರ್ಚನೆಯನ್ನು ನಮ್ಮ ಕೃಷ್ಣಪ್ಪನವ್ರಿಗೆ ಮತ್ತು ಪ್ರಿಯಕೃಷ್ಣರವ್ರಿಗೆ ಯಾರು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ನಾವು ಆ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸಿದ್ದೀವಿ. ಈ ಪೂಜೆಯನ್ನು ಕೂಡ ನೆರವೇರಿಸಿದ್ದೀವಿ. ಇಲ್ಲಿ SSK ಸಮಾಜದ ಎಲ್ಲ ಮುಖಂಡರಿದ್ದಾರೆ. ನಮ್ಮ ಸೋಮಶೇಖರ್ ಅವರು, ಅನಂತರು, ವಿಜಯನಗರದ ಎಲ್ಲ ಬಾಂಧವರು ಬಂದಿದ್ದಾರೆ. ವಿಶೇಷವಾಗಿ ಅನಂತರು ಇದ್ದಾರೆ, ಸೋಮಶೇಖರ್ ಅವರು ಇದ್ದಾರೆ, ರಾಮು ಸಹ ಇದ್ದಾರೆ, ಎಲ್ಲ ನಾಗೇಶ್ ಸರ್ ಇದ್ದಾರೆ, ಶಿವರಾಮ್ನವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ, ಮತ್ತು ಮುಖಂಡರಾಗಿರ್ತಕ್ಕಂಥ ಮೋಹನ್ ಅವರು, ಸೋಮಶೇಖರ್ ಅವರು ಮತ್ತು ಅನೇಕ ಇಲ್ಲೆಲ್ಲ ಮುಖಂಡರುಗಳು, ನಾರಾಯಣ್ ಮತ್ತು ಎಲ್ಲರೂ ಪಳನಿಯವರು ಇರ್ಬೋದು, ಎಲ್ಲರೂ ಕೂಡ ನಾವು ಚಂದ್ರೂರವರು, ಲಕ್ಷ್ಮಣರವರು, ರಾಜ್ಕುಮಾರ್ ಸಂಘದ ಅಧ್ಯಕ್ಷರು, ಈ ರೀತಿಯಾಗಿ ಚಂದ್ರೂರವರು, ನಮ್ಮ ರುಕ್ಮಂಗದವರು, ಎಲ್ಲರೂ ಕೂಡ ಶಿವಪ್ಪರವರು, ಎಲ್ಲರೂ ಕೂಡ ಭಾಳಷ್ಟು ಜನ ಮುಖಂಡಗಳು ಮತ್ತು ಮುಖ್ಯವಾಗಿ ಇವತ್ತು SSK ಸಮಾಜದ ಮುಖಂಡಗಳು ಏನಿದ್ದಾರೆ ಅವರು ವಿಜಯನಗರ ಕ್ಷೇತ್ರದ ಎಲ್ಲ ಬಾಂಧವರು ಕೂಡ ಇವತ್ತು ಈ ಒಂದು ಸನ್ನಿಧಾನದಲ್ಲಿ ಇವತ್ತು ಒಂದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಇವತ್ತು ಅವ್ರ ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಆದಿಜಾಂಬವ ಮಠ, ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲೂಕು. ನಮ್ಮ ಹೆಸರು ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿ. ಎಂ ಕೃಷ್ಣಪ್ಪ ಅವರು ಪ್ರಾಮಾಣಿಕವಾಗಿ ಕಳೆದ 40-50 ವರ್ಷದಿಂದ ಕಾಂಗ್ರೆಸ್ನಲ್ಲಿ ದುಡಿತಾ ಇದ್ದಾರೆ. ಅವರ ಪುತ್ರರಾದ ಪ್ರಿಯಕೃಷ್ಣರು ಸಹ ಸಾಕಷ್ಟು
ಎಷ್ಟು ಸೇವೆ ಮಾಡಿದ್ದಾರೆ. ಅವರು ದ್ವೈತ ಶಕ್ತಿಗಳು, ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ದ್ವೈತ ಶಕ್ತಿಗಳು. ಅಂಥ ಮಹಾನ್ ನಾಯಕರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಭಾಳ ನಿಷ್ಠೆಯಾಗಿ ದೀನದಲಿತರ ಬಡವರ ಬಂಧು ಯಾವುದೇ ಕಳಂಕರಹಿತವಾಗಿ ಸೇವೆ ಮಾಡ್ತಕ್ಕಂಥ ಈ ಇಬ್ಬರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಕಾರಣಾಂತರದ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು, ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಾಗಿರ್ಬೋದು, ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು, ಕೇಂದ್ರದಲ್ಲಿರ್ತಕ್ಕಂಥ ವರಿಷ್ಠರು ಮನಗಂಡು ಅತಿ ಶೀಘ್ರವಾಗಿ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ಖಂಡಿತವಾಗೂ ಈ ಒಂದು ಪಕ್ಷಕ್ಕೆ ಮುಂದೆ ಭವಿಷ್ಯ ಇದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾಳ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಈ ಪಕ್ಷ. ಅದಕ್ಕೋಸ್ಕರ ನಾವು ಕೂಡ ಆದಿಜಾಂಬವ ಮಠದಿಂದ ಇವರಿಬ್ಬರಿಗೆ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ತುಂಬುರುದಿಯಿಂದ ನಾವು ಆದಿಜಾಂಬವ ಮಠದಿಂದ ನಾವು ಶುಭ ಕೋರಿ ನಾವು ಕೂಡ ಒತ್ತಾಯ ಮಾಡ್ತಿದ್ವಿ. ನಾವು ಕರ್ನಾಟಕ ಸರ್ಕಾರಕ್ಕೆ ಶುಭವಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ. ಭಾಳ ಸಂತೋಷವಾಗಿದೆ.